ನೀವೇನೇ ಗುರಾಯಿಸಿದ್ರು ಅಷ್ಟೇ ಕಣ್ ಕಿತ್ತು ಗೋಲಿ ಆಡ್ಬಿಡ್ತೀನಿ. ನೀವೇನಾರು ನಮಗಿದ್ದು ಚಿಕ್ಕವರಾಗಿದ್ರೆ ನಿಜವಾಗ್ಲೂ ನನ್ನ ಅಶ್ವಿನಿ ಅಂತಾನೆ ಕರಿತೀರಿ. ಏನ್ರಿ ಇವಾಗ ಏನ್ರಿ ಮಾಡ್ತೀರಾ? ಮಾತೆ ರಾಜಮಾತೆ ನೀನೆ ಹೊಸ ಅತ್ತೆ. ನಿನ್ನಂತವ್ರನ್ನ ಎಷ್ಟ್ ಜನ ನೋಡಿದೀರಾ, ಜನ ಆದ್ರೆ ನನ್ನ ನೋಡಿರಲ್ಲ. ನಿಮಗೆ ಹೋಗಿ ಬನ್ನಿ ಅಂತ ಅನ್ಸ್ಕೊಬೇಕು ಅಂದ್ರೆ ಪ್ರತಿ ಚಿಕ್ಕ ಮಗುಗೂ ಹೋಗಿ ಬನ್ನಿ ಅನ್ನೋದ್ ಕಲೀರಿ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ನಾನೇ ಹೋಗ್ತಾ ಇದ್ದೆ. ಡೋರ್ ಓಪನ್ ಆಗ್ಬಿಡ್ಬೇಕಾಯ್ತು, ಚೆನ್ನಾಗಿರೋದು. ಇಲ್ಲಲ್ಲ ಓಪನ್ ಆಗ್ಬಿಟ್ಟಿದ್ರೆ ಏನಾದ್ರೂ ಕೋಪಕ್ಕೆ ಹೋಗ್ಬಿಡಿದ್ರು. ನಮ್ ಬಾಸ್ ಅಂದ್ರೆ ಸುದೀಪ್ ಅಣ್ಣ ತುಂಬಾ ಇಷ್ಟ. ಜೀವನದೊಳಗೆ ಅವರೇ ಫೇಮಸ್. ಅವ್ರ ಬಿಗ್ ಬಾಸ್ ನಡ್ಸ್ಕೊಡೋದೊಳಗೆ ಸಖತ್ತಾಗಿ ನಡ್ಸ್ಕೊಡ್ತಾರೆ. ಇವತ್ತರೂ ನಾನು ನೋಡ್ತಾನೆ ಇದ್ದೀನಿ. ಯಾರು ಇರ್ಬಾರ್ದಂದ್ರೆ ಸುದೀಪ್ ಇರ್ಬಾರ್ದಾಯ್ತು. ಸ್ವಲ್ಪ ಆಕ್ಟಿಂಗ್ ಅವರು ಸ್ವಲ್ಪ ಒಂಥರ ಓವರ್ ಅಟ್ಯಾಕ್ ಮಾಡ್ತಾ ಇದ್ರು. ಸುದೀಪ್ ಅವ್ರೊಂದ್ ಸ್ವಲ್ಪ ಆಕ್ಟಿಂಗ್ ಜಾಸ್ತಿ ಮಾಡೋರು, ಒಂದ್ ಸ್ವಲ್ಪ ಕಮ್ಮಿ ಮಾಡೋರು, ಎಲ್ಲ ಇದು ಮಾಡೋರು. ಬೊಗಳುತ್ತಿದ್ದಾರಲ್ಲ, ಬಾಲ ಮುದ್ರಕೊಂಡಿರಂಗಿದ್ದೀರಾ? ಹೌದಾ? ಇಷ್ಟು ಬೇಗ ಶಾಪ ತಡ್ಬಿಡ್ತಾ ಹಂಗನ್ಸ್ತ ನಿಮ್ಗೆ? ನೀನ್ ಶಾಪ ಹಾಕಿದ್ರೆ ತಾನೇ ತಟ್ಟಕ್ಕೆ. ಆವತ್ತು ನೀನ್ ಸರಿ ಇಲ್ಲ ಅಂತ ಹೇಳಿದ್ ನನ್ ಮಕ್ಳೆಲ್ಲ ಇವತ್ ನನ್ನ ಹತ್ರ ಸಾಲ ಕೇಳ್ತವ್ರೆ ಗುರು. ಎಷ್ಟಕ್ಕ? 5 ರೂಪಾಯಿ 10 ರೂಪಾಯಿ? ಈ ರೀಲ್ಸ್ ಬೇಡ, ಮೊದ್ಲು ಕೆಲಸ ಮುಗಿಸು. ಈ ರೀಲ್ಸ್ ಬೇಡ, ನಿನ್ ವಿಡಿಯೋಗಿಂತ ಕ್ರಿಂಜ್ ಉಂಟ. ಮೊದ್ಲು ಈ ವಿಡಿಯೋ ನೋಡ್ಕೊ ಬನ್ನಿ. ಈ ಕಾರ್ತಿಕ್ ಮಾಸ ಬಂದ್ಬಿಟ್ಟು ನನ್ನ ಈ ಮುದ್ದೆ ಪೂಲಂಗಿ ಸಾರು, ಮುದ್ದೆ ಪೂಲಂಗಿ ಸಾರು. ಅಯ್ಯೋ ಯಾಕ ನೀನ್ ಬಾಯಿಲ್ ಮಣ್ಣಾಕ, ಅದು ಮೂಲಂಗಿ ಕಣಮ್ಮ, ಮೂಲಂಗಿ. ಅದು ತೂಲಂಗಿ ಅಲ್ಲ, ತೂಲಂಗಿ ಅಲ್ಲ. ನಮ್ ಕಡೆ ಎಲ್ಲ ಮೂಲಂಗಿ ಅಂತಾನೆ ಕರೆಯೋದು. ಅಲ್ಲ ಕನಕ, ದಸರಾ ಆನೆ ಕೊಡೋ ಅಷ್ಟ್ ಗಾತ್ರದ ಮುದ್ದೆ ಇಟ್ಕೊಂಡ್ ಯಾವಾಗ್ಲೂ ನುಂಗ್ತಾ ಇರ್ತೀಯಲ್ಲ, ಅದ್ ಹೆಂಗಕ್ಕ ತಡ್ಕತಿಯ ಒಳಗಡೆ ಡೈಜೆಷನ್ ಹೆಂಗಕ್ಕ? ನಾನು ಅದ್ 4 ಟೈಮ್ ತಿಂತೀನಿ. ನನ್ನ ಮಗಳು BSc ಓದಿದಾಳೆ ರೀ, BSc. ಅವಳು ಕಂಪ್ಯೂಟರ್ ಕಣ್ರಿ. ಅವಳಿಗೆ ಅಮೆರಿಕಾದಲ್ಲಿರೋ ಗಂಡನ್ನೇ ತರೋದು. ಅಮೆರಿಕಾದಲ್ಲಿರೋ ಗಂಡಿಗೆ ಏಡ್ಸ್ ರೋಗ ಇದ್ರೆ ಏನೇ ಮಾಡ್ತೀಯಾ? ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ, ಈ ಮನೆಯೆಲ್ಲ ಬಾಳ ನೊಂದಿದೆ. ಸಿದ್ದರಾಮಯ್ಯ ನೀ ನೋಡಬಾರದೆ. ಪರಮೇಶಿ ಮಾಮ, ನನ್ ಚಾನ್ಸ್ ಮೆಚ್ಚಿ 500 ರೂಪಾಯಿ ಕೊಟ್ಟಿರೋ ಪಂಚಾಯತಿ ಪರಮೇಶಿ ಅವ್ರಿಗೆ ಧನ್ಯವಾದಗಳು. ಎಲ್ಲಿದ್ದೀರಾ ಪಂಚಾಯತಿ ಪರಮೇಶಿ ಮಾಮ? 22 ನಂದು ಪ್ರೋಗ್ರಾಮ್ ಇರುತ್ತೆ. ನಾನು CM ಮಲ್ಗೋ ರೂಮಲ್ಲಿ ನಾನು ಮಲ್ಗಿರ್ತೀನಿ, DCM ಮಲ್ಗೋ ರೂಮಲ್ಲಿ ನನ್ನ ನಾಯಿ ಮಲ್ಗಿರುತ್ತೆ. ಆದರೆ ಅವ್ರದ್ದು ಬಂಗ್ಲಾ ಅಲ್ಲಿ. DC ಅವರು ನನ್ನ ಕರೆಸಿರ್ತಾರೆ, ಬಳ್ಳಾರಿ DC ಅವರು. ಹಿಂದಿನ ದಿವಸ 3000 ಜನ ಸೇರಿರ್ತಾರೆ. 7-8 ಮೀಡಿಯಾ ಬಂದಿರುತ್ತೆ ಆ ಫೇಮಸ್ ಸಿಂಗರ್ಗೆ. ನೆಕ್ಸ್ಟ್ ಡೇ ನನಗೆ 7:15ಗೆ ಟಿಫನಿಗೆ ಕರೀತಾರೆ DC ಬಂಗ್ಲಾಗೆ. ಕೆಟ್ಟ ಮಾತು ಇನ್ನೂ ಜಾಸ್ತಿ ದಯವಿಟ್ಟು ಬೈರಿ. ಬೈಯೋರ್ಗೆ ನಾನು ಖುಷಿಯಿಂದ ಹೇಳ್ತೀನಿ, ನಾಯಲ್ಲಿ ದುಡಿತೀನಿ, ಇನ್ನೊಂದು ನಾಯಿ ತಗೊಳ್ತೀನಿ, ತೂ ಅಂತ ಹೋಗಿರಿ. ಆ ಉಗ್ದಿರೋದನ್ನು ಶೇರ್ ಮಾಡಿ ನಾನೇ ಕಾಲಿಗೆ ಬಿದ್ದು ಅವ್ರಗಳಿಗೆ ಕೇಳ್ಕೊಂತೀನಿ, ನನಗೆ ಬೈರಿ ಬೈರಿ ಬೈರಿ. ಅವ್ರು ಬಂದು ಅಷ್ಟು ದುಡ್ಡು ಕೊಟ್ಟು ಮಾಡಿದ್ರು ಅದೇ ಆಗ್ತಾ ಇದ್ರು, ಅದು ನಾನು ಮಾಡಿದೆ ಅಂತ ಅವ್ರು ಕ್ರೆಡಿಟ್ ತಗೊಳ್ಳೋರು. ನಮಸ್ಕಾರ ನನ್ನವರೆಲ್ಲಾರ್ಗು. ನಮ್ಮ ಮನೆಯವ್ರಿಗೆ ಕಾರ್ತಿಕ್ ಮಾಸ ಮುಗಿತು, ಚಿಕನ್ ಮಟನ್ ತಗೊಂಬಂದ್ರಿ ಅಂದ್ರೆ ತಂದ್ಕೊಡ್ಬೇಕು ತಾನೇ. ಮನೆಗೆ ತರಕಾರಿ ಖಾಲಿ ಮಾಡ್ಬೇಕಂತೆ ಫಸ್ಟ್. ತರಕಾರಿ ಎಲ್ಲ ಓಡೋಗುತ್ತಾ? ಏನೋ 1 kg ಆದ್ರೆ ಬಿಡಪ್ಪ, 1 ಹೊತ್ತಿ ಖಾಲಿ ಮಾಡಿ ತಗೊಬನ್ನಿ ಅನ್ಬೋದು. 5-6 kg ತರಕಾರಿ ಇದೆ ಮನೇಲಿ. ಖಾಲಿ ಆಗೋದಕ್ಕೆ 5 ದಿವಸನಾದ್ರೂ ಬೇಕಲ್ವಾ? ಹೇಳಿ, ಬೇಕು ತಾನೆ? ಯಾರೆಲ್ಲ ಕೊಟ್ಬಿಡೋಣ ಏನಾಯ್ತು ಅಂತಾರೆ. 5 ದಿವಸ ಗಂಟ ತಿಂದಂಗೆ ಮಟನ್ ಚಿಕನ್ ಇರಕ್ಕಾಗತ್ತಾ? 1 ತಿಂಗಳು ಇರೋದು ಹೆಚ್ಚು. 5 kg ಕತ್ತರಿಸಿ ಉತ್ತರಿಸಿದೀನಿ, ಬೇಯಿಸ್ಬಿಟ್ಟು 3/4 ಭಾಗ ತಿಂದು 1/4 ಭಾಗ ಮಡಗ್ತೀನಿ. ಏನಾಯ್ತು ಅಂದ್ರೆ ಖಾಲಿ ಆಯ್ತು, ತಿಂದಾಕ್ತಾ ಇರ್ತೀನಿ. ಅದೇನ್ ತರಲ್ಲ ನೋಡ್ತೀನಿ. ಒಳ್ಳೇದು ಕಾಲ ಇಲ್ಲ ಫ್ರೆಂಡ್ಸ್, ಈ ಕಾಲದಲ್ಲಿ ಒಳ್ಳೇದು ಕಾಲ ಇಲ್ಲ. ಒಳ್ಳೆತನಕ್ಕೆ ಹೋಗ್ಬಾರ್ದು ನೋಡಿ, ಇಂಥವಕ್ಕೆ ಕಾಲ. ಇಲ್ಲಿ ಹೆಂಗಂತಾರ ಅಲ್ಲಿ ಬೇಯಿಸ್ ಮಾಡಕ್ತೀನಿ, ತರ್ಲಿಲ್ಲ ಅಂದ್ರೆ ಆಮೇಲೆ ಆಯ್ತಪ್ಪ ಮಟನ್ ಚಿಕನ್ ತರಕಾರಿ ಖಾಲಿ ಆದ್ಮೇಲೆ. ನಾನು ಅಂದ್ರೆ ಸುಮ್ನೆನಾ? ಅದು ನಿಮ್ಮ ಅಕ್ಕ? ನಿಮ್ಮ ಅಕ್ಕ ಅಂದ್ರೆ ಸುಮ್ನೆನಾ? ಈಗ ಹೇಳಿ, ಅದ್ ಹೆಂಗ್ ಹೇಳ್ತಾರೆ?
ಮದ್ವೆ ಯಾವಾಗ ಮದ್ವೆ ಮಾಡ್ಕೊಳ್ದೆ ಹಿಂಗೆ ಇದ್ಬಿಡ್ತೀಯ ಅಂತ ಕೇಳೋರ್ಗೆ. ನಿಮ್ಗೆಲ್ಲ ಯಾಕೆ ನಮ್ ಮದ್ವೆ ಚಿಂತೆ? ನೀವು ಮದ್ವೆ ಆಗ್ಬೇಕಾದ್ರೆ ನಮ್ನ ಕೇಳ್ಬಿಟ್ಟ ಮದ್ವೆ ಆಗಿದ್ವಿ. ನಾವು ಎಜುಕೇಶನ್ ಮಾಡ್ಬೇಕಾದ್ರೆ, ಎಜುಕೇಶನ್ ಮುಗಿಸಿ ಕೆಲ್ಸ ಹುಡುಕ್ಬೇಕಾದ್ರೆ, ಮನೆ ಕಟ್ಬೇಕಾದ್ರೆ ಅವಾಗ ನಾವ್ ಏನ್ ಮಾಡ್ತಾ ಇದೀವಿ ಅಂತ ನೋಡೋದು ಇಲ್ಲ, ಕೇಳೋದು ಇಲ್ಲ. ಇವಾಗ ಬಂದ್ಬಿಡ್ತೀರಲ್ಲ ಮದ್ವೆ ಬಗ್ಗೆ ಮಾತಾಡಕ್ಕೆ. ನೀವು ತೋರ್ಸೋ ಹುಡುಗನ್ನ ಒಪ್ಕೊಂಡ್ಬಿಟ್ರೆ ನಾವು ತುಂಬಾ ಒಳ್ಳೆಯವರು. ಅದೇ ನಿಮ್ ಒಳ್ಳೆತನ ಅಲ್ಲ, ಎಲ್ರ ಮುಂದೆ ಹೇಳ್ಕೋಬೋದಲ್ಲ ನಾನ್ ತೋರ್ಸಿರೋ ಹುಡುಗನ್ನ ಮದ್ವೆ ಆಗಿರೋದು ಅಂತ. ಯಾಕ್ ಮನೇಲೇ ಇದೀಯಾ, ಕೆಲ್ಸಕ್ ಹೋಗಲ್ವಾ? ನಾನ್ ಕೆಲ್ಸಕ್ಕಾದ್ರೂ ಹೋಗ್ತೀನಿ, ಮನೇಲಾದ್ರೂನು ಇರ್ತೀನಿ. ನಾನ್ ಕೆಲ್ಸಕ್ ಹೋಗಲ್ಲ ಅಂತೇಳಿ ಯಾವತ್ತಾದ್ರೂ ಖರ್ಚಿಗೆ ಕಾಸು ಕೊಡು ಅಂತ ಕೇಳಿದೀನಾ? ಖರ್ಚಿಗೆ ಕಾಸು ಕೊಡು ಅಂತ ಕೇಳ್ದಾಗ ಕ್ವಶನ್ ಕೇಳ್ಬೇಕು. ಹಿಂಗೆಲ್ಲ ನಮ್ ಮನೇಲಿ ನಮ್ಮ ಅಪ್ಪ, ನಮ್ಮಮ್ಮ, ನಮ್ ಫ್ಯಾಮಿಲಿಯವರು, ನಮ್ ಫ್ರೆಂಡ್ಸೇ ಕೇಳಲ್ಲ. ನೀವೇನ್ ಕೇಳೋದು? ಬೇರೆಯವ್ರ ಮನೆ ಮಕ್ಕಳ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನಿಮ್ ಮನೆ ಮಕ್ಕಳ ಬಗ್ಗೆ ಯೋಚನೆ ಮಾಡಿ. ಉದ್ದಾರನೂ ಆಗ್ತೀರಾ, ಖುಷಿಯಾಗೂ ಇರ್ತೀರಾ. ನಿಮ್ಗೂ ಯಾರಾದ್ರೂ ಈ ತರ ಎಲ್ಲ ಕೇಳಿದ್ರೆ ಮತ್ತೆ ನನ್ ರಿಪ್ಲೈ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಮೊದ್ಲು ಈ ವಿಡಿಯೋ ನೋಡ್ಕೊ ಬನ್ನಿ. ಅಲ್ಲ ನಾಚಿಕೆ ಹಾಕಲ್ವಾ ಅಂತ ನಿನ್ಗೆ ಈ ತರ ಎಲ್ಲ ಆಡಕ್ಕೆ? ನಿನ್ನಲ್ಲಿರೋ ಟ್ಯಾಲೆಂಟ್ ತೋರ್ಸು. ಟ್ಯಾಲೆಂಟ್ ತೋರ್ಸ್ಬಿಟ್ಟು ಮುಂದೆ ಬರ್ಬೇಕು. ಯಾವತ್ತು ಈ ತರ ಎಲ್ಲ ನೀನ್ ಫಾಲೋ ಮಾಡೋರ್ಗೆ ಇನ್ನೂ ಬುದ್ಧಿ ಇಲ್ಲ. ಫಸ್ಟ್ ಆಫ್ ಆಲ್ ರಿಪೋರ್ಟ್ ಕೆಲಸ ಎಲ್ಲ ಮಾಡಿದ್ಯಲ್ಲ. ಒಂದು ಸೈಡ್ ಅಲ್ಲಿ ನಾನು ಒಂದು ದೊಡ್ಡ ಪಾತ್ರೆ ತಕೊಳ್ತೀನಿ, ಗ್ಯಾಸ್ ಆನ್ ಮಾಡ್ತೀನಿ, ಕೊಕೊನಟ್ ಆಯಿಲ್ ಹಾಕ್ತೀನಿ, ಸಾಸಿವಿ, ಕರ್ಬೇವು ಸೊಪ್ಪು, ನೀರುಳ್ಳಿ ಹಾಕ್ತೀನಿ, ಚೆನ್ನಾಗಿ ಫ್ರೈ ಮಾಡ್ತೀನಿ. ಫ್ರೈ ಆದ ನಂತರ ನಾನು ಇದೆ ಕೋಳಿ ಉಂಟಲ್ವಾ, ಪೂಂಡಿ ನೀರೆಲ್ಲ ಹೋಗ್ಬೇಕು, ಇದೆ ಹಾಕ್ತೀನಿ. ಆಗ ನಂತರ ಚೆನ್ನಾಗಿ ಕಲಿಸ್ತೀನಿ. ಅದೇ ಸೈಡ್ಗೆ ಇಡೋಣ. ಮತ್ತೊಂದೊಂದು ಪಾತ್ರೆ ತಕೊಳ್ತೀನಿ, ಕೊಕೊನಟ್ ತುರಿತೀನಿ. ತುರಿದ ನಂತರ ಒಂದು ಪಾತ್ರೆದಲ್ಲಿ ಅದೇ ತುರಿದ ಕೊಕೊನಟ್ ಹಾಕಿ ಚೆನ್ನಾಗಿ ಹೀಗೆ ಮಾಡಿ ಫ್ರೈ ಮಾಡ್ತೀನಿ. ಸ್ವಲ್ಪ ಟರ್ಮರಿಕ್, ಹಲಸಿನ ಪೌಡರ್ ಹಾಕ್ತೀನಿ. ಹಲಸಿನ ಪೌಡರ್ ಅಲ್ಲ, ಅರಿಶಿನ ಪೌಡರ್ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ತೀನಿ. ಇದೆಲ್ಲ ಬಿಸಿ ಮಾಡಿದ್ದೀನಿ ಅಲ್ವಾ, ಅದೆಲ್ಲ ಗ್ರೈಂಡ್ ಮಾಡಿದ ನಂತರ ಒಂದು ಪೇಸ್ಟ್ ಆಗುತ್ತೆ. ಕೋಳಿ ಬೇಯಿಸ್ತಾ ಉಂಟು, ಆ ಪೇಸ್ಟ್ಗೆ ನಾನು ಎಲ್ಲ ಚಿಕನ್ ಮೇಲೆ ಹಾಕ್ತೀನಿ. ಸೊ ನೀರ್ ಹಾಕ್ತೀನಿ, ನಾನು ನೀರ್ ಹಾಕಿ ಕುದಿಸ್ತೀನಿ. ಆಯ್ತಲ್ವಾ ಕೋರಿ ಸಾರು? ಕಿಚ್ಚ ಸುದೀಪ್ ಅವ್ರ ಮಾನವೀಯತೆ ಹೊಟ್ಟೋಯ್ತಾ? ಮಾನವೀಯತೆ ಅನ್ನೋದು ಮರ್ತೋಗ್ತಾ ಇದಾರ? ಇವತ್ತು ನಾನು ಮಹಿಳಾ ಆಯೋಗಕ್ಕೆ ಸುದೀಪ್ ಅವ್ರ ಮೇಲೆ, ಅಶ್ವಿನಿ ಗೌಡ ಹಾಗೂ ರಿಷಾ ಮೇಲೆ ದೂರನ್ನು ದಾಖಲೆ ಮಾಡಿದ್ರಿ. ಸುದೀಪ್ ಅವರು ಯಾಕೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋರು? ರಕ್ಷಿತರ ವಿಚಾರದಲ್ಲಿ ಸಿಕ್ತ ಹೆಚ್ಚಾಯ್ತು. ಅಂಡ್ ಅಶ್ವಿನಿ ಗೌಡ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಇರುವಂತವ್ರು ಎಲ್ಲರ ಮೇಲೇನು ಎಲ್ಲರ ಯೋಗ್ಯತೆ ಪ್ರಶ್ನೆ ಮಾಡುವಂತದ್ದು. ಯಾರು ಅವಳಿಗೆ ಗೇ ಅಂತ ಮಾತಾಡಬಾರ್ದು, ಅವಳು ಮಾತ್ರ ಎಲ್ಲಾರನು ಏನೇಲೆ ಅಂತ ಹೇಳಿ ಮಾತಾಡಿಸ್ಬೋದು. ಆದ್ರೆ ಅಶ್ವಿನಿ ಗೌಡನ ಮಾತ್ರ ಸಪರೇಟ್ ಆಗಿ ನೋಡ್ತಾ ಇರುವಂತ ಬಿಗ್ ಬಾಸ್ ರಿಯಾಲಿಟಿ ಶೋ ನಿಮ್ಗೆ ದೊಡ್ಡವ್ರಿಗೆ ಆಗಿದ್ರೆ ಯಾಕೆ ಪುಟ್ ಹೆಣ್ಮಕ್ಳನ್ನ, ಬಡವ್ರನ್ನ ಕರ್ಕೊಂಡ್ ಬಂದು ಅವ್ರ ಮೇಲೆ ದೌರ್ಜನ್ಯ ಮಾಡುವಂತದ್ದು, ನಿಮ್ಮ ಒಂದು ಪ್ರಚಾರದ ಸೇವೆಗೆ ಮಿಸ್ಯೂಸ್ ಮಾಡುವಂತ ಕೆಲಸಕ್ಕೆ ಮಾಡ್ತಾ ಇದೀರಾ? ಏನಾದ್ರೂ ಗಿಲ್ಲಿ ಆಗ್ಲಿ ರಕ್ಷಿತ ಆಗ್ಲಿ ಕೇಳಿದ್ರೆ ನಮ್ನ ಬಿಗ್ ಬಾಸ್ ಕರ್ಕೊಳ್ರಿ ಅಂತ ಹೇಳಿ. ಈ ಒಂದೊಂದು ಮದ್ವೆಗೆನೆ 2.5 ಲಕ್ಷ ಕೊಟ್ಟು ಕರ್ಸ್ಕೊಳ್ತಾ ಇದ್ರೆ, ಮದ್ವೆಲಿ ಗೆಸ್ಟ್ ಗಂಡು ಹೆಣ್ಣು ಇನ್ವಿಟೇಷನ್ ಇರುತ್ತಲ್ಲ, ಅದರಲ್ಲೇ ಕೆಳಗಡೆ ನನ್ನ ಹೆಸರು ಹಾಕ್ಸೋದಕ್ಕೆ ಫೆಬ್ರವರಿಲಿ ಇರೋದು ಹಾಸನ ಶಿವಮೊಗ್ಗ ಯಾರೋ ಗೊತ್ತಿಲ್ಲ, ನಾಳೆ ಬರ್ತಾ ಇದಾರೆ. 2.5 ಲಕ್ಷ ಫುಲ್ ಪೇ ಮಾಡಿ ಅಲ್ಲಿಗೆ ಕರ್ಸ್ಕೊಳ್ತಾ ಇದಾರೆ. ಆ ತರ ಕ್ರೇಜ್ ಆಗ್ಬಿಟ್ಟಿದೆ. ಅಂದ್ರೆ ನಾನು ರಫ್ ಆಗಿ ಮಾತಾಡಿ ಇಲ್ಲ ಬರಲ್ಲ ಅಂದ್ರೂ ಬಿಡದೆ ನೀವೇ ಬೇಕು ಅನ್ನೋ ಲೆವೆಲ್ಗೆ ಅದ್ ಏನ್ ನನ್ನಲ್ಲಿ ನೋಡಿದ್ರು ಗೊತ್ತಿಲ್ಲ. ಒಟ್ನಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಅವ್ರು ಹೇಳ್ತಾರೆ. ನೀವು ಇರೋವರೆಗೂ ನೋಡ್ತಾ ಇದ್ವಿ, ಇವಾಗ ನೋಡಕ್ಕೆ ಮನ್ಸು ಬರಲ್ಲ. ನಿಮ್ ಡ್ರೆಸ್ ಸೆನ್ಸು, ನಿಮ್ ಸ್ಕಿನ್ ಹಂಗೆ ಹಿಂಗೆ, ನನ್ ಸ್ಕಿನ್ ಏನಪ್ಪ ವಯಸ್ಸಾಗೋಗಿದೆ ಅಂತ ಆತರ ಎಲ್ಲ ಹೇಳ್ತಾ ಇದ್ದೆ. ಈಗ ಒಂದು ದೊಡ್ಡ ಫಂಕ್ಷನ್ಗೆ, ಒಂದು ಚೌಟ್ರಿ ಓಪನ್ಗೆ 3.5 ಲಕ್ಷಕ್ಕೆ ಮಾತಾಡಿದೀನಿ. ಆಮೇಲೆ ಗೋವಾಲ್ ಬಂದು 10 ಲಕ್ಷಕ್ಕೆ 2 ಕೆಸಿನೋಗೆ ಕರೆದಿದ್ದಾರೆ. ಅದು 10 ರೇಂಜ್ ರೋವರ್ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗತ್ತಾರ. ಆಮೇಲೆ ಇದೇ 18ನೇ ತಾರೀಕು ಒಂದು ಪ್ರೈವೇಟ್ ಹೋಟ್ಲಲ್ಲಿ 20 ಅಡಿ ಕೇಕ್ ಕಟ್ ಮಾಡಿ ನಾನು ಬರ್ಡೇ ಮಾಡ್ಕೊಳ್ತಾ ಇದ್ದೀನಿ. ಅದು ಒಂದು ವರ್ಲ್ಡ್ ಅಲ್ಲೇ ಯಾರು ಮಾಡಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಏಣಿ ಹಾಕೊಂಡು 20 ಅಡಿ ಮೇಲೋಗಿ ಕೇಕ್ ಕಟ್ ಮಾಡೋದು, ಆ ತರ. ಅಂದ್ರೆ ಆರ್ಟಿಫಿಷಿಯಲ್ ಕೇಕು ಮೇಲ್ ಒರಿಜಿನಲ್ ಇರುತ್ತೆ, ಅಲ್ಲಿ ಹೋಗಿ ಕಟ್ ಮಾಡೋದು. ಆಮೇಲೆ ಅದೇ ದಿನ ನಂದು 100 ಕೋಟಿ ವರ್ತ್ ಡಾಗು ಮೊನ್ನೆ ಬೇರೆ ಚಾನಲ್ ಅಲ್ಲಿ ಮಾಡಿದೆ. ಅಂದ್ರೆ ಅದು ಪ್ರೈವೇಟ್ ಬೇರೆಯವ್ರದ್ದು ವೇದಿಕೆ ಆಗಿರೋದ್ರಿಂದ ನಂದಿಗೆ ಅಲ್ಲಿ ನನ್ನ ಪಬ್ಲಿಸಿಟಿ ಅಷ್ಟು ಸಿಗ್ಲಿಲ್ಲ. ಅದರಿಂದ ಇವಾಗ ನನ್ನ ಬರ್ಡೇ ದಿನನೇ 100 ಕೋಟಿ ವರ್ತ್ ಡಾಗ್ನು, ಪರ್ಚೇಸ್ ಅಲ್ಲ ವರ್ತ್ ಡಾಗ್ನು ನಾನು ಲಾಂಚ್ ಮಾಡ್ತಾ ಇದ್ದೀನಿ. ಅದು ಒನ್ ಡೇಲಿ ವರ್ಲ್ಡ್ ನ್ಯೂಸ್, ಅಂದ್ರೆ 2-3 ದಿವಸದಲ್ಲಿ ಇಡೀ ವರ್ಲ್ಡ್ ಮಾತಾಡಂಗೆ ಮಾಡ್ತಾ ಇದ್ದೀನಿ. ಎಷ್ಟು ದುಡಿದ್ರಿ ನೀವು? ಎಷ್ಟು ನಿಮಗೆ ಸಿಕ್ತು ಬಿಗ್ ಬಾಸ್ ಮನೆಯಿಂದ ಬರಕ? ಅದೇ ಬರಾಗ 1.5 ಲಕ್ಷ ಅಷ್ಟು ಕೊಟ್ರು. 1.5 ಲಕ್ಷ ಸಿಕ್ತು. ಏನ್ ಮಾಡ್ತೀರಿ ನೀವು ಇವಾಗ ಅದ್ರದ್ದು? ಅದು ಸ್ವಲ್ಪ ಸಾಲ ಅದಲ್ರಿ, ನಮ್ಮ ಮಗನ ಮದುವೆ ಮಾಡಿದ್ದು ಸಾಲ ಕೊಟ್ಕೋಬೇಕ್ರಿ ಅವ್ರು. ಈ ಬಟಾಣಿ ತಿಂತಾನೆ ಬಿರಿಯಾನಿ ಬಗ್ಗೆ ಮಾತಾಡ್ತಾನೆ.
ಈ ವಿಚಾರ ನಿಮಗೆ ಸೂಕ್ತ ಅನ್ನೋದು ಈ ಕಮೆಂಟಿಗರ ಮಾತುಕತೆ, ಟ್ರೋಲ್ ಅವರ ಮಾತಾಗಿದೆ, ಏನು ಹೇಳ್ತೀರಾ ಸರ್? ಅವ್ರುಗಳಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಇವತ್ತು ಆ ಥರ ಅವ್ರು ಮಾತಾಡಿರೋದಕ್ಕೆ ನಾನು ಬಿಗ್ ಬಾಸಲ್ಲಿದ್ದೀನಿ. ಇನ್ನೂ ಆ ಥರ ಕೆಟ್ಟ ಮಾತು ಇನ್ನೂ ಜಾಸ್ತಿ ದಯವಿಟ್ಟು ಬೈರಿ. ಅವರು ಏನು ಅವ್ರು ಪ್ರೂವ್ ಮಾಡ್ತಾರೆ ಅವ್ರು ಪ್ರೂವ್ ಮಾಡ್ಕೊಳ್ಳಿ. ನಾನೇನು ಅಂತ ನಾನು ಪ್ರೂವ್ ಮಾಡ್ಕೊಳ್ತಾನೆ ಬಂದಿದ್ದೀನಿ. ಅವ್ರು ಇನ್ನೂ ಎಷ್ಟು ಬೈತಾರೆ ಆ ಬೈಯೋರಿಗೆ ನಾನು ಖುಷಿಯಿಂದ ಹೇಳ್ತೀನಿ. ನಾನು ಯಾವ ಆಸ್ತಿನೂ ಮಾಡಿಲ್ಲ, ಯಾವ ದುಡ್ಡು ಕೂಡ ಹಾಕಿಲ್ಲ. ನಾಯಲ್ಲಿ ದುಡಿತೀನಿ, ಇನ್ನೊಂದು ನಾಯಿ